ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಯಾವ ಬ್ಯೂಟಿಫುಲ್ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಎನರ್ಜಿಯನ್ನು ರಿಸೀವ್ ಮಾಡಿಕೊಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರೋ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡಿಕೊಡಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಬರುವ ಪ್ರತಿಯೊಂದು ವಿಷಯವು ಎಲ್ರಿಗೂ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿಯನ್ನು ಮಾತ್ರ ರಿಸೀವ್ ಮಾಡಿಕೊಡಿ. ಯಾವುದಾದ್ರೂ ಭಾಗ ನಿಮಗೆ ಕನೆಕ್ಟ್ ಆಗದೇ ಇದ್ದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಟ್ಬಿಡಿ. ಈ ರೀಡಿಂಗ್ನ ಉದ್ದೇಶ ನಿಮ್ಮ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮ ಮತ್ತು ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ವೈಬ್ಸ್ ಮತ್ತು ಎಮೋಷನ್ಸ್ ಹರಿತಾ ಇದೆ, ಇದನ್ನು ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಅನಾವಶ್ಯಕವಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸಿನಲ್ಲಿ ಭಯಗಳಿಗೆ ಜಾಗ ಕೊಡಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋವನ್ನು ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಇಲ್ಲ ಅನ್ನೋ ಎನರ್ಜಿ ಇಲ್ಲ, ಫೀಲಿಂಗ್ಸ್ ಇಲ್ಲ ಅನ್ನೋ ಎನರ್ಜಿ ಕೂಡ ಅಲ್ಲ. ಆದರೆ ಫೀಲಿಂಗ್ಸ್ ಇದ್ದರೂ ಕೂಡ ಅದನ್ನು ಹೊರಗಡೆ ತೋರಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಮನಸ್ಸಿನೊಳಗಡೆ ತುಂಬ ವಿಚಾರಗಳು ನಡೀತಾ ಇದೆ, ಆದರೆ ಅವು ಹೊರಗಡೆ ಬರ್ತಾ ಇಲ್ಲ. ಅದೇ ಟೈಮ್ನಲ್ಲಿ ನೀವು ಕೂಡ ನಿಮ್ಮ ಮನಸ್ಸಿನಲ್ಲಿ ಇರೋದನ್ನು ಸಂಪೂರ್ಣವಾಗಿ ಹೇಳ್ಕೊಳ್ತಾ ಇಲ್ಲ. ಸೊ ಇಬ್ಬರ ಹೃದಯದಲ್ಲೂ ತುಂಬ ಮಾತುಗಳಿದೆ, ಆದರೆ ಅದನ್ನು ಹೇಳ್ಕೊಳ್ತಾ ಇಲ್ಲ. ಇಬ್ಬರಲ್ಲೂ ತುಂಬ ಭಾವನೆಗಳಿದೆ, ಆದರೆ ಆ ಫೀಲಿಂಗ್ಸ್ಗಿಂತ ಈಗ ಈಗೋ, ಲಾಜಿಕ್, ಸ್ವಾಭಿಮಾನ, ನೋವು ಇದೆಲ್ಲ ಹೆಚ್ಚು ಕೆಲಸ ಮಾಡ್ತಾರೆ. ಈ ರಿಲೇಷನ್ಶಿಪ್ಪಲ್ಲಿ ಈಗ ಪ್ರೀತಿಗಿಂತ ಯಾರು ಮೊದಲು ಮಾತಾಡ್ತಾರೆ, ಯಾರು ಮೊದಲು ಮುಂದೆ ಬರ್ತಾರೆ, ಯಾರು ಮೊದಲು ತಮ್ಮ ಮನಸ್ಸನ್ನು ಓಪನ್ ಆಗಿ ಹೇಳ್ಕೊಳ್ತಾರೆ ಅನ್ನೋ ಒಂದು ಸೈಲೆಂಟ್ ಕಾಂಪಿಟೇಷನ್ ನಡೀತಾ ಇರುವ ಎನರ್ಜಿ. ನೀವಿಬ್ಬರು ಒಬ್ಬರನ್ನೊಬ್ಬರು ಮಿರರ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಪರ್ಸನ್ ಒಂದು ಸ್ಟೆಪ್ ಹಿಂದೆ ಹೋದರೆ ನೀವು ಒಂದು ಸ್ಟೆಪ್ ಹಿಂದೆ ಹೋಗ್ತಾ ಇದ್ದೀರಾ. ನೀವು ಸೈಲೆಂಟ್ ಆದರೆ ಅವರು ಸೈಲೆಂಟ್ ಆಗ್ತಾ ಇದ್ದಾರೆ. ಅವರು ನಿಮ್ಮ ಮೇಲೆ ಯಾವುದೇ ಕೇರ್ ತೋರಿಸ್ದೇ ಇದ್ದರೆ ನೀವು ಕೂಡ ಕೇರ್ ತೋರಿಸದೇ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಈ ರೀತಿ ಇಬ್ಬರು ಕೂಡ ಒಬ್ಬರನ್ನೊಬ್ರು ನೋಡಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ. ಇದರಿಂದ ಈ ರಿಲೇಷನ್ಶಿಪ್ ಮುಂದೆ ಹೋಗೋ ಬದಲು ಒಂದೇ ಜಾಗದಲ್ಲಿ ಸ್ಟಕ್ ಆಗಿದೆ. ಒಬ್ಬರು ಒಂದು ಹೆಜ್ಜೆ ಮುಂದೆ ಇಡ್ತಾ ಇಲ್ಲ ಅಂದರೆ ಇನ್ನೊಬ್ಬರು ಕೂಡ ಒಂದು ಹೆಜ್ಜೆನ ಮುಂದೆ ಇಡ್ತಾ ಇಲ್ಲ. ಹಾಗಾಗಿ ಇಬ್ಬರ ಮನಸ್ಸಿನಲ್ಲೂ ತುಂಬ ವಿಚಾರಗಳಿದ್ರೂ ಕೂಡ ಹೊರಗಿನಿಂದ ನೋಡಿದ್ರೆ ಎಲ್ಲ ಖಾಲಿಯಾಗಿಯೇ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿ ತುಂಬ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ. ಯಾವ ಮಾತು ಆಡಬೇಕು, ಯಾವ ಮಾತು ಆಡಬಾರ್ದು, ಯಾವ ರೀತಿ ಮುಂದಕ್ಕೆ ಹೋಗಬೇಕು, ಯಾವ ನಿರ್ಧಾರ ತಗೊಂಡ್ರೆ ಮುಂದೆ ಏನಾಗ್ಬೋದು, ಎಲ್ಲವನ್ನು ತುಂಬ ಕ್ಯಾಲ್ಕುಲೇಟ್ ಮಾಡ್ತಾ ಇರುವಂತಹ ಎನರ್ಜಿ. ಕೆಲವೊಮ್ಮೆ ಜಾಸ್ತಿ ಯೋಚನೆ ಮಾಡಿದಾಗ ಹೃದಯ ಮಾತು ಕೇಳಿಸೋದಿಲ್ಲ. ಈ ವ್ಯಕ್ತಿ ಜೊತೆ ಈಗ ಹಾಗೇ ಆಗ್ತಾ ಇದೆ. ಅವರ ಹೃದಯ ನಿಮ್ಮ ಕಡೆ ಎಳಿತಾ ಇದ್ರೂ ಕೂಡ ಅವರ ಮೈಂಡ್ ಬೇರೆ ಲೆಕ್ಕಾಚಾರ ಆಗ್ತಾ ಇದೆ. ಅಂದರೆ ಅವರಿಗೆ ನಿಮ್ಮ ಬಗ್ಗೆ ಕಾಳಜಿ ಇಲ್ಲ ಅಂತ ಅಲ್ಲ, ಆದರೆ ಆ ಕೇರನ್ನು ತೋರಿಸಿದ್ರೆ ಅವರು ಎಲ್ಲಿ ವೀಕ್ ಆಗ್ತಾರೋ ಅನ್ನೋ ಭಯ ಅವರೊಳಗೆ ಕಾಣಿಸ್ತಾ ಇದೆ. ನಿಮ್ಮ ಎನರ್ಜಿ ಕೂಡ ಅದೇ ರೀತಿ ಇದೆ. ನೀವೀಗ ಮೊದಲಿನಷ್ಟು ಓಪನ್ ಅಪ್ ಆಗಿ ಮಾತಾಡ್ತಾ ಇಲ್ಲ ಅಥವಾ ಶೇರ್ ಮಾಡ್ಕೊಳ್ತಾ ಇಲ್ಲ. ಮೊದಲಿನ ಹಾಗೆ ಮನಸ್ಸಿನಲ್ಲಿ ಇರೋದನ್ನು ನೇರವಾಗಿ ಹೇಳ್ತಾ ಇಲ್ಲ. ಯಾಕೆ ಅಂದರೆ ನೀವು ತುಂಬ ಸಲ ಪೇಯ್ನ್ ಅನುಭವಿಸಿದ್ದೀರ. ಅವರ ಕೆಲವು ಮಾತುಗಳಾಗಿರ್ಬೋದು, ಕೆಲವು ಘಟನೆಗಳಾಗಿರ್ಬೋದು, ತುಂಬ ಸಲ ಇಗ್ನೋರ್ ಮಾಡಿರ್ಬೋದು. ಸೊ ಇದೆಲ್ಲ ನಿಮ್ಮ ಮನಸ್ಸಿಗೆ ಪೇಯ್ನ್ ಮಾಡಿದೆ. ಅದರಿಂದ ಈಗ ನೀವು ಯೋಚನೆ ಮಾಡ್ತಾ ಇರೋದು ಅಂದರೆ ನಾನು ಮಾತ್ರ ಯಾಕೆ ಎಫರ್ಟ್ ಹಾಕಬೇಕು, ನಾನು ಮಾತ್ರ ಯಾಕೆ ಅರ್ಥ ಮಾಡ್ಕೊಳ್ಬೇಕು, ನಾನು ಮಾತ್ರ ಯಾಕೆ ಮುಂದೆ ಬರಬೇಕು ಅನ್ನೋ ಪ್ರಶ್ನೆಗಳು ನಿಮ್ಮೊಳಗೆ ಓಡಾಡ್ತಾ ಇದೆ. ಸೊ ನಿಮ್ಮ ಮನಸ್ಸನ್ನು ಪ್ರೀತಿಯ ಕಡೆ ಕಳಿಸ್ಬೇಕು ಅಂದರೂ ಕೂಡ ನಿಮ್ಮ ಸ್ವಾಭಿಮಾನ ನಿಮ್ಮನ್ನು ತಡಿತಾ ಇರುವಂತಹ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಈಗ ದೊಡ್ಡ ಸಮಸ್ಯೆ ಏನು ಅಂದರೆ ಯಾರಿಗೂ ಕೂಡ ಸೋಲ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಯಾರಿಗೂ ಮೊದಲು ಹೆಜ್ಜೆ ಹಾಕಬೇಕು ಅಂತ ಅನಿಸಿದ್ರೂ ಕೂಡ ಈಗೋ ತಡಿತಾ ಇದೆ. ಯಾರಿಗೂ ಮೊದಲು ನಿಮ್ಮ ಮನಸ್ಸನ್ನು ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದರೆ ಎಲ್ಲದರ ನಡುವೆ ನಿಧಾನವಾಗಿ ಪ್ರೀತಿ ಮಾತ್ರ ಸೈಲೆಂಟಾಗಿ ಪೇಯ್ನ್ ಅನುಭವಿಸ್ತಾ ಇದೆ. ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಮಿಸ್ ಮಾಡ್ಕೊಳ್ಬೋದು, ಒಬ್ಬರು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಬಹುದು, ಆದರೆ ಅದನ್ನು ಹೇಳ್ಕೊಳ್ತಾ ಇಲ್ಲ. ಒಬ್ಬರು ಕಾಯ್ತಿದ್ದಾರೆ, ಇನ್ನೊಬ್ಬರು ಕೂಡ ಕಾಯ್ತಾ ಇದ್ದಾರೆ, ಆದರೆ ಇಬ್ಬರು ಕಾಯ್ತಿದ್ದೀವಿ ಅನ್ನೋದು ಹೇಳ್ತಾ ಇಲ್ಲ. ಅದೇ ಕಾರಣಕ್ಕೆ ಈ ರಿಲೇಷನ್ಶಿಪ್ಪಲ್ಲಿ ಈಗ ಭಾವನೆಗಳಿಗಿಂತ ಸೈಲೆನ್ಸ್ ಅನ್ನೋದು ಹೆಚ್ಚು ಮಾತಾಡ್ತಾ ಇದೆ.
ನಿಮ್ಮಿಬ್ಬರ ನಡುವೆ ಕನೆಕ್ಷನ್ ಇನ್ನೂ ಸಂಪೂರ್ಣವಾಗಿ ಮುಗ್ದಿಲ್ಲ. ಆದರೆ ಈ ಕನೆಕ್ಷನ್ನಲ್ಲಿ ನೋವಿದೆ, ಈಗೋ ಇದೆ, ತಪ್ಪು ಅರ್ಥಗಳಿದೆ ಮತ್ತು ಹೇಳದೆ ಉಳಿದ ಮಾತುಗಳ ಪದ ಕೂಡ ತುಂಬ ಇದೆ. ಇಬ್ಬರು ಒಳಗೊಳಗಡೆ ಒಬ್ಬರ ಬಗ್ಗೆ ಇನ್ನೊಬ್ಬರು ಯೋಚನೆ ಮಾಡ್ತಾ ಇದ್ದೀರಾ. ಹೊರಗಿನಿಂದ ನೋಡಿದಾಗ ಅದು ಕಾಣಿಸ್ತಾ ಇಲ್ಲ ಅಷ್ಟೇ. ಹಾಗಾಗಿ ಈ ಕ್ಷಣದ ಎನರ್ಜಿಯಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಇಲ್ಲ ಅನ್ನೋ ಸಮಸ್ಯೆ ಇಲ್ಲ, ಪ್ರೀತಿ ಹೊರಗಡೆ ಬರ್ತಾ ಇಲ್ಲ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ. ಓವರ್ ಥಿಂಕಿಂಗ್ ಎನರ್ಜಿ, ಮನಸ್ಸಿನ ಒಳಗಡೆ ತುಂಬ ಯೋಚನೆ, ತುಂಬ ಗೊಂದಲ, ತುಂಬ ಹೇಳಲಾಗದೆ ಉಳಿದಿರುವಂತಹ ಭಾವನೆಗಳು ಮತ್ತು ಹೊರಗಿನಿಂದ ತಣ್ಣಗೆ ಇರುವಂತೆ ಕಾಣಿಸುವಂತಹ ಒಬ್ಬ ವ್ಯಕ್ತಿ, ಕಾಮ್ ಆಗಿರುವಂತೆ ಕಾಣಿಸುವಂತಹ ವ್ಯಕ್ತಿ, ಈ ರೀತಿಯ ಎನರ್ಜಿ. ನಿಮ್ಮ ಪರ್ಸನ್ ಈಗ ಹೊರಗಿನಿಂದ ನೋಡಿದ್ರೆ ಅವರಿಗೆ ಏನೂ ಫೀಲ್ ಆಗ್ತಾ ಇಲ್ಲ ಅನ್ನೋ ಹಾಗೆ ಕಾಣ್ಬೋದು. ಅವರು ಅವರ ಲೈಫ್ನಲ್ಲಿ ಬ್ಯುಸಿ ಆಗಿರ್ಬೋದು, ನಿಮ್ಮ ಜೊತೆ ಹೆಚ್ಚು ಮಾತಾಡದೇ ಇರ್ಬೋದು, ಮೆಸೇಜ್ ಮಾಡದೇ ಇರ್ಬೋದು, ಅಥವಾ ಮೊದಲಿನ ಹಾಗೆ ಕಾಳಜಿ ತೋರಿಸದೇ ಇರ್ಬೋದು. ಆದರೆ ಅವರ ಮನಸ್ಸಿನ ಒಳಗಿನ ಕತೆ ಸಂಪೂರ್ಣವಾಗಿ ಬೇರೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಗಮನಿಸ್ತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರಾ, ಯಾವ ರೀತಿ ಬದಲಾಗಿದ್ದೀರಾ, ನಿಮ್ಮ ಬಿಹೇವಿಯರ್ ಹೇಗಿದೆ, ನಿಮ್ಮ ಮಾತುಗಳಲ್ಲಿ ಏನು ಬದಲಾವಣೆ ಇದೆ, ಇದೆಲ್ಲವನ್ನು ಅವರು ಗಮನಿಸ್ತಾ ಇದ್ದಾರೆ. ಆದರೆ ಮಾತಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಕೇಳ್ತಾ ಇಲ್ಲ. ತಿಳ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ, ಆದರೆ ಮುಂದೆ ಬರ್ತಾ ಇಲ್ಲ. ಈ ಕಾರಣಕ್ಕೆ ಅವರೊಳಗೆ ತುಂಬ ಗೊಂದಲ ಇದೆ, ಕನ್ಫ್ಯೂಷನ್ ಇದೆ. ಅವರಿಗೆ ಅವರ ತಪ್ಪುಗಳ ಅರಿವು ಇಲ್ಲ ಅಂತ ಅಲ್ಲ, ಅರಿವಿದೆ. ಕೆಲವೊಮ್ಮೆ ನೀವು ಅನುಭವಿಸಿದ ನೋವಿಗೆ ಕಾರಣ ಅವರೇ ಇರಬಹುದು ಅನ್ನೋ ಭಾವನೆ ಕೂಡ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಕೆಲವೊಮ್ಮೆ ಅವರು ಹೇಳಿದ ಕೆಲವೊಂದು ಮಾತುಗಳು ಅಥವಾ ಬಿಹೇವಿಯರ್ ನಿಮ್ಮ ಮನಸ್ಸಿಗೆ ಎಷ್ಟು ನೋವು ಕೊಟ್ಟಿರ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಸಮಸ್ಯೆ ಏನು ಅಂದರೆ ಅವರು ಅದನ್ನು ಒಪ್ಕೊಳ್ತಾ ಇಲ್ಲ. ಒಪ್ಕೊಂಡ್ರು ಹೇಳ್ತಾ ಇಲ್ಲ. ಹೇಳಬೇಕನ್ಸಿದ್ರು ಕೂಡ ಅವರಿಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಅವರೊಳಗೆ ಒಂದು ಧ್ವನಿ ಹೇಳ್ತಾ ಇದೆ, ನಾನು ಮೊದಲು ಯಾಕೆ ಮಾತಾಡಬೇಕು, ನಾನು ಯಾಕೆ ಸಾರಿ ಕೇಳಬೇಕು, ನಾನು ಯಾಕೆ ಮೊದಲು ಮುಂದೆ ಬರಬೇಕು ಅನ್ನೋ ಯೋಚನೆ. ಹಾಗಾಗಿ ಗಿಲ್ಟ್ ಇದೆ, ಆದರೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಪ್ರೀತಿ ಇದೆ, ಆದರೆ ತೋರಿಸ್ಕೊಳ್ತಾ ಇಲ್ಲ. ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಆದರೆ ಹೇಳ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮ ಜೊತೆ ಕಳೆದ ಕೆಲವು ನೆನಪುಗಳು ಇನ್ನೂ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಡೀಪ್ ಆಗಿದೆ. ಕೆಲವು ಕ್ಷಣಗಳಾಗಿರ್ಬೋದು, ಕೆಲವು ಮಾತುಗಳಾಗಿರ್ಬೋದು, ನೀವು ನಕ್ಕ ಕ್ಷಣಗಳಾಗಿರ್ಬೋದು, ಕೆಲವು ಸಣ್ಣ ಸಣ್ಣ ನೆನಪುಗಳಾಗಿರ್ಬೋದು, ಅವರು ಮರ್ತಿಲ್ಲ. ಕೆಲವೊಮ್ಮೆ ನಿಮ್ಮ ನೆನಪು ಬಂದಾಗ ಅವರ ಮನಸ್ಸು ಸಾಫ್ಟ್ ಆಗುತ್ತೆ, ಆದರೆ ತಕ್ಷಣ ಅವರು ಲಾಜಿಕ್ ಮತ್ತೆ ಕೆಲಸ ಮಾಡುತ್ತೆ. ಅವರು ಕೂಡ ನನ್ನನ್ನು ಹರ್ಟ್ ಮಾಡಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ಯೋಚನೆ ಶುರು ಆಗುತ್ತೆ. ಅದಕ್ಕಾಗಿ ಅವರ ಮನಸ್ಸು ಒಂದೇ ಜಾಗದಲ್ಲಿ ನಿಲ್ತಾ ಇಲ್ಲ, ಸ್ಟಕ್ ಆಗ್ತಾ ಇದೆ. ಬಟ್ ಎರಡೂ ಥರ ಯೋಚನೆ ಮಾಡಿದ್ರೂ ಕೂಡ ಇನ್ನೊಂದು ಸಲ ಲಾಜಿಕ್ಕಾಗಿ, ಒಂದು ಸಲ ಸಾಫ್ಟಾಗಿ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಈಗೋ ಎನರ್ಜಿ ಅಂದರೆ ಇದು ಕೆಟ್ಟ ಈಗೋ ಅಂತ ಅಲ್ಲ, ಆದರೆ ಅವರಿಗೆ ಅವರ ಸ್ಥಾನ, ಅವರ ವ್ಯಾಲ್ಯೂ, ಅವರ ಸ್ವಾಭಿಮಾನ ತುಂಬ ಮುಖ್ಯ. ಅವರಿಗೆ ಯಾರ ಮುಂದೆ ವೀಕ್ ಆಗಿ ಕಾಣಿಸ್ಕೊಳ್ಳೋದು ಇಷ್ಟ ಅಲ್ಲ, ಅಂದರೆ ವಿಶೇಷವಾಗಿ ನಿಮ್ಮ ಮುಂದೆ. ಅವ್ರಿಗೆ ಕೆಲವೊಮ್ಮೆ ನಿಮ್ಮ ಹತ್ರ ಬಂದು ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ಅನಿಸುತ್ತೆ, ಆದರೆ ತಕ್ಷಣ ಅವರೊಳಗೆ ಮತ್ತೊಂದು ಧ್ವನಿ ಹೇಳುತ್ತೆ, ಇಲ್ಲ ಮೊದಲು ಅವರು ಬರಲಿ, ಮೊದಲು ಅವರು ಅರ್ಥ ಮಾಡ್ಕೊಳ್ಳಿ ಅನ್ನೋ ಯೋಚನೆ. ಸೊ ಅದೇ ಕಾರಣಕ್ಕೆ ಅವರು ಅವರ ಭಾವನೆಗಳನ್ನು ಸ್ಟಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಹೊರಗಿನಿಂದ ಎಷ್ಟೇ ಸ್ಟ್ರಾಂಗ್ ಆಗಿ ಕಾಣಿಸಿದ್ರು ಕೂಡ ಮನಸ್ಸಿನ ಒಳಗಿನಿಂದ ಅಷ್ಟು ಸ್ಟ್ರಾಂಗ್ ಇಲ್ಲ. ಅವರಿಗೂ ಕೂಡ ಹರ್ಟ್ ಆಗ್ತಾ ಇದೆ, ಅವರಿಗೂ ಬೇಸರ ಆಗ್ತಾ ಇದೆ, ಅವರಿಗೂ ಕೆಲವೊಂದು ಸಲ ನಿಮ್ಮ ಕಾಳಜಿ ಬೇಕು, ನಿಮ್ಮ ಕೇರ್ ಬೇಕು, ನಿಮ್ಮ ಪ್ರೀತಿ ಬೇಕು ಅಂತ ಅನ್ನಿಸ್ತಾ ಇದೆ. ಅವರಿಗೂ ಕೂಡ ಅರ್ಥ ಮಾಡ್ಕೊಳ್ಳುವ ವ್ಯಕ್ತಿ ಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವರು ಅವರ ಭಾಗವನ್ನು ಯಾರಿಗೂ ಹೇಳ್ಕೊಳ್ತಾ ಇಲ್ಲ. ಹೊರಗಿನಿಂದ ಎಲ್ಲ ಸರಿ ಇದೆ ಅನ್ನೋ ಮುಖವಾಡ ಹಾಕ್ಕೊಂಡಿದ್ದಾರೆ, ಆದರೆ ಮನಸ್ಸಿನ ಒಳಗಡೆ ಮಾತ್ರ ತುಂಬ ವಿಚಾರಗಳ ಜೊತೆ ಹೋರಾಡ್ತಾ ಇದ್ದಾರೆ. ಈಗ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ತುಂಬ ಓಡಾಡ್ತಾ ಇದೆ, ನಮ್ಮ ನಡುವೆ ಮೊದಲಿನ ಹಾಗೆ ಈ ರಿಲೇಷನ್ಶಿಪ್ ಆಗ್ಬೋದಾ, ಮತ್ತೆ ನಂಬಿಕೆ ಬರಬಹುದಾ, ಮತ್ತೆ ಮೊದಲಿನ ಹ್ಯಾಪಿನೆಸ್ ಸಿಗ್ಬೋದಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಇದ್ದಾರೆ. ಬಟ್ ಅವರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದಕ್ಕಾಗಿ ಕೆಲವೊಂದು ಸಲ ಹತ್ತಿರ ಬರುವ ಹಾಗೆ ಕಾಣ್ತಾರೆ, ಮತ್ತೆ ದೂರ ಹೋಗ್ತಾರೆ. ಮಾತಾಡಬೇಕು ಅಂತ ಅನಿಸುತ್ತೆ, ಮತ್ತೆ ಸೈಲೆಂಟ್ ಆಗ್ತಾರೆ. ಈ ಹಾಟ್ ಆ್ಯಂಡ್ ಕೋಲ್ಡ್ ಎನರ್ಜಿ ಅವರಲ್ಲಿದೆ. ನಿಮ್ಮ ಪರ್ಸನ್ ಸಂಪೂರ್ಣವಾಗಿ ಮೂವ್ ಆನ್ ಆಗಿರುವ ಎನರ್ಜಿ ಇಲ್ಲ, ಸಂಪೂರ್ಣವಾಗಿ ನಿಮ್ಮನ್ನು ಮರ್ತಿರುವ ಎನರ್ಜಿಯಲ್ಲಿಲ್ಲ, ಸಂಪೂರ್ಣವಾಗಿ ಫೀಲಿಂಗ್ಸ್ ಅನ್ನೋದು ಮುಗ್ದಿಲ್ಲ. ಬಟ್ ಎನರ್ಜಿ ಪ್ರಕಾರ ಇವತ್ತಿನ ಎನರ್ಜಿಯಲ್ಲಿ ಅವರೊಳಗೆ ಇನ್ನೂ ಗೊಂದಲ, ಕನ್ಫ್ಯೂಷನ್, ಈಗೋ, ನೋವು ಮತ್ತು ಹೇಳದೆ ಉಳಿದ ಮಾತುಗಳು ತುಂಬ ಜಾಸ್ತಿ ಇದೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬದಲಾವಣೆಗಳನ್ನು ಗಮನಿಸ್ತಾ ಇದ್ದಾರೆ, ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಮೌನವನ್ನು ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಈಗಲೂ ಅವರ ಮನಸ್ಸಿನ ಬಾಗಿಲನ್ನು ಸಂಪೂರ್ಣವಾಗಿ ತೆರೆಯೋದಕ್ಕೆ ಸಿದ್ಧರಾಗಿಲ್ಲ. ಅವರ ಹೃದಯದಲ್ಲಿ ತುಂಬ ಭಾವನೆ ಇದೆ, ಆದರೆ ಆ ಭಾವನೆಗಳ ಮೇಲೆ ಇನ್ನೂ ಕೂಡ ಲಾಜಿಕ್ ಮತ್ತು ಈಗೋ ಅನ್ನೋದು ಕೂತ್ಕೊಂಡಿದೆ. ಹೀಲಿಂಗ್ ಎನರ್ಜಿ, ಕ್ಲಾರಿಟಿ ಎನರ್ಜಿ. ಇದುವರೆಗೆ ಈ ಎನರ್ಜಿಯಲ್ಲಿ ಸಂಪೂರ್ಣವಾಗಿ ನೋಡಿದಾಗ ಈ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಪ್ರೀತಿ ಇಲ್ಲ ಅನ್ನೋದಲ್ಲ. ಸಮಸ್ಯೆ ಅಂದರೆ
ಪೇಯ್ನ್ ಜಾಸ್ತಿ ಆಗಿರೋದು. ಒಬ್ಬರ ಮಾತು ಇನ್ನೊಬ್ಬರಿಗೆ ತಲುಪಬೇಕಾದ ಜಾಗಕ್ಕೆ ತಲುಪ್ತಾ ಇಲ್ಲ. ಒಬ್ಬರ ಮನಸ್ಸು ಇನ್ನೊಬ್ಬರಿಗೆ ಅರ್ಥ ಆಗಬೇಕಾದ ರೀತಿಯಲ್ಲಿ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಈ ಪ್ರೀತಿ ಇಲ್ಲಿ ಇದ್ದರೂ ಕೂಡ ಅದರ ಮೇಲೆ ಭಯ, ಅನುಮಾನ, ಬೇಸರ, ನಿರೀಕ್ಷೆ ಮತ್ತು ಹಳೆಯ ಪೇಯ್ನ್, ಈಗೋ ಅನ್ನೋದು ಹಾಗೇ ಇದೆ. ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನೀವು ತುಂಬ ದಿನಗಳಿಂದ ನಿಮ್ಮ ಮನಸ್ಸಿಗಿಂತ ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಆ ರೀತಿ ಮಾಡಿದ್ರು, ಅವ್ರು ಯಾಕೆ ಮಾತಾಡ್ತಾ ಇಲ್ಲ, ಅವ್ರು ಯಾಕೆ ಕಾಲ್ ಮಾಡ್ತಾ ಇಲ್ಲ, ಅವ್ರು ಯಾಕೆ ಬದಲಾದರು, ಈ ಪ್ರಶ್ನೆಗಳಲ್ಲೇ ನೀವು ನಿಮ್ಮನ್ನು ಮರೆತು ಬಿಟ್ಟಿದ್ದೀರಾ. ಸೊ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ಸ್ವಲ್ಪ ಟೈಮನ್ನು ನಿಮ್ಮ ಕಡೆಗೆ ಕೂಡ ತಿರುಗಿಸ್ಕೊಳ್ಳಿ. ನಿಮ್ಮ ಹೃದಯದ ಮಾತನ್ನು ಕೇಳಿ, ನಿಮ್ಮ ಮನಸ್ಸಿಗೆ ಏನು ಬೇಕು ಅಂತ ಕೇಳಿ. ಯಾಕೆಂದರೆ ಕೆಲವೊಂದು ಸಲ ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನದಲ್ಲಿ ನಮ್ಮನ್ನೇ ನಾವು ಕಳ್ಕೊಳ್ತೀವಿ, ನಮ್ಮನ್ನೇ ನಾವು ಮರಿತೀವಿ. ಸೊ ಈ ರಿಲೇಷನ್ಶಿಪ್ಪಲ್ಲಿ ಇನ್ನೂ ಫೀಲಿಂಗ್ಸ್ ಇದೆ, ಭಾವನೆಗಳಿದೆ. ಆದರೆ ಆ ಭಾವನೆಗಳಿಗಿಂತ ಮೊದಲು ಹೀಲಿಂಗ್ ಆಗಬೇಕು. ಯಾಕೆಂದರೆ ಪೇಯ್ನಿಂದ ಇರುವ ಹೃದಯದಿಂದ ತಗೊಂಡಂತಹ ನಿರ್ಧಾರಗಳು ಹೆಚ್ಚಾಗಿ ನೋವಿನ ಆಧಾರದ ಮೇಲೆ ನಿಂತಿರುತ್ತೆ. ಸೊ ಅದು ಗುಣ ಆಗದೆ ಆ ಹೃದಯದಿಂದ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಒಂದು ಸಮಾಧಾನ ಅಥವಾ ಹ್ಯಾಪಿನೆಸ್ ಕಡೆಗೆ ತಗೊಂಡು ಹೋಗೋದಿಲ್ಲ. ಈಗ ನಿಮ್ಮ ಮನಸ್ಸಿಗೆ ಬೇಕಾಗಿರೋದು ಉತ್ತರಕ್ಕಿಂತ ಸಮಾಧಾನ, ಕ್ಲಾರಿಟಿಗಿಂತ ಮೊದಲು ನೆಮ್ಮದಿ, ನಿಮ್ಮ ಪ್ರೀತಿಗಿಂತ ಮೊದಲು ನಿಮ್ಮ ಮೇಲಿನ ಪ್ರೀತಿ ನಿಮಗೆ ಜಾಸ್ತಿ ಇರಬೇಕಾಗುತ್ತೆ. ಸೊ ಈ ರಿಲೇಷನ್ಶಿಪ್ಪನ್ನು ನಿಮ್ಮ ಜೀವನದ ಸಂಪೂರ್ಣ ಸಂತೋಷ ಅನ್ನೋ ರೀತಿ ಅದರ ಮೇಲೆ ಫೋಕಸ್ ಮಾಡಬೇಡಿ. ಯಾಕೆಂದರೆ ನಿಮ್ಮ ಸಂತೋಷ ಒಬ್ಬ ವ್ಯಕ್ತಿಯ ನಿರ್ಧಾರದ ಮೇಲೆ ಡಿಪೆಂಡ್ ಆಗಿರಬಾರ್ದು. ನಿಮ್ಮ ನಗು, ನಿಮ್ಮ ಕನಸು, ನಿಮ್ಮ ಬೆಳವಣಿಗೆ, ನಿಮ್ಮ ಆತ್ಮವಿಶ್ವಾಸ ಇದೆಲ್ಲ ನಿಮ್ಮ ಕೈಯಲ್ಲಿರಬೇಕು, ಇನ್ನೊಬ್ಬ ವ್ಯಕ್ತಿಯ ಕೈಯಲ್ಲಿ ಅಲ್ಲ. ಆ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಬಂದರೆ ಅದು ನಿಮ್ಮ ಹ್ಯಾಪಿನೆಸ್ ಆಗ್ಬೋದು, ಆದರೆ ನಿಮ್ಮ ಸಂತೋಷದ ಒಂದು ಕಾರಣ, ಏಕೈಕ ಕಾರಣ ಆ ವ್ಯಕ್ತಿನೇ ಅಂತ ನೀವು ಅಂದ್ಕೊಳ್ಬಾರ್ದು. ಈಗ ನೀವು ಏನು ಮಾಡಬೇಕು ಅಂದರೆ, ಅವಸರ ಬೇಡ, ಬಲವಂತ ಬೇಡ, ಫೋರ್ಸ್ ಮಾಡಬೇಡಿ, ಒತ್ತಡವನ್ನು ಹೇರಬೇಡಿ. ಈಗಲೇ ಎಲ್ಲವೂ ಕ್ಲಿಯರ್ ಆಗಬೇಕು ಅಂತ ಹಠ ಮಾಡೋದು ಬೇಡ. ಸ್ವಲ್ಪ ಟೈಮ್ ಕೊಡಿ. ನೀವು ಕೂಡ ಸ್ವಲ್ಪ ಟೈಮ್ ತಗೊಳ್ಳಿ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಕೆಲವೊಮ್ಮೆ ಲೈಫ್ನಲ್ಲಿ ಉತ್ತರಗಳು ಹುಡುಕಿದಷ್ಟು ಬೇಗ ಸಿಗೋದಿಲ್ಲ, ಆದರೆ ಸರಿಯಾದ ಸಮಯಕ್ಕೆ ಎಲ್ಲವೂ ಕ್ಲಿಯರ್ ಆಗುತ್ತೆ. ಈಗ ನಿಮ್ಮ ಕೆಲಸ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು, ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಕೊಡಬೇಕು, ಟೈಮ್ ಕೊಡಬೇಕು, ನಿಮ್ಮ ಶಕ್ತಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಲೈಫ್ನಲ್ಲಿ ಏನೇ ನಡೀತಾ ಇರಲಿ, ಈ ಕ್ಷಣದ ಗೊಂದಲ, ಕನ್ಫ್ಯೂಷನ್ ಅದು ಪರ್ಮನೆಂಟ್ ಅಂತ ಅಂದ್ಕೊಳ್ಬೇಡಿ. ಈ ಕ್ಷಣದ ನೋವು ಅದು ಪರ್ಮನೆಂಟ್ ಅಂತ ಅಂದ್ಕೋಬೇಡಿ. ಈ ಕ್ಷಣದ ಮೌನ ಅದು ಕೂಡ ಶಾಶ್ವತ ಅಲ್ಲ. ಜೀವನ ಯಾವಾಗಲೂ ಒಂದೇ ಸ್ಥಿತಿಯಲ್ಲಿ ಇರೋದಿಲ್ಲ. ಇಂದು ಅದು ಕ್ಲಿಯರ್ ಆಗದೆ ಇರಬಹುದು, ನಾಳೆ ಅದು ಕ್ಲಿಯರ್ ಆಗುತ್ತೆ. ಇವತ್ತು ಅದು ದೂರ ಆಗಿರೋದು ನಾಳೆ ಹತ್ತಿರ ಆಗ್ಬೋದು. ಇವತ್ತು ಉತ್ತರ ಸಿಗದ ಪ್ರಶ್ನೆಗೆ ನಾಳೆ ಉತ್ತರ ಸಿಗ್ಬೋದು. ಆದ್ದರಿಂದ ನಿಮ್ಮ ಹೃದಯದಲ್ಲಿ ಹೋಪ್ ಇಟ್ಕೊಳ್ಳಿ. ಆದರೆ ಆ ಹೋಪ್ ಜೊತೆಗೆ ನಿಮ್ಮ ಲೈಫನ್ನು ಕೂಡ ಹ್ಯಾಪಿಯಾಗಿ ಬದುಕಿ. ನಿಮ್ಮ ಲೈಫ್ನಲ್ಲೂ ಕೂಡ ಸಂತೋಷವನ್ನು ಹುಡುಕಿ. ನಿಮ್ಮ ಸಂತೋಷವನ್ನು ನೀವು ಮುಂದಕ್ಕೆ ಹಾಕಬೇಡಿ, ನಿಮ್ಮ ಕನಸುಗಳನ್ನು ನಿಲ್ಲಿಸಬೇಡಿ, ನಿಮ್ಮ ಬೆಳವಣಿಗೆಯನ್ನು ನೀವು ತಡಿಬೇಡಿ. ಯಾಕೆಂದರೆ ನೀವು ಪ್ರೀತಿಗೆ ಅರ್ಹರು, ಸಮಾಧಾನಕ್ಕೆ ಕೂಡ ಅರ್ಹರು, ರೆಸ್ಪೆಕ್ಟ್ಗೆ ಕೂಡ ಅರ್ಹರಾಗಿದ್ದೀರಾ. ಮತ್ತು ನಿಮ್ಮ ಲೈಫ್ನ ನಿಜವಾದ ಸಂತೋಷ ನಿಮ್ಮಲ್ಲೇ ಇರುತ್ತೆ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಸಮಯಕ್ಕೆ ನಿಮ್ಮ ಲೈಫ್ನಲ್ಲಿ ಬಂದೇ ಬರುತ್ತೆ. ಯಾವುದು ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತೋ ಅದು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡೋದಿಲ್ಲ, ನಿಮ್ಮ ವ್ಯಾಲ್ಯೂವನ್ನು ಕಡಿಮೆ ಮಾಡೋದಿಲ್ಲ. ನಿಮ್ಮ ವ್ಯಾಲ್ಯೂ ಯಾವಾಗಲೂ ನಿಮ್ಮ ಹತ್ರನೇ ಇರುತ್ತೆ. ಸೊ ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಹೋಪ್ ಇಟ್ಕೊಳ್ಳಿ. ಬಟ್ ಅವಸರ ಮಾಡಬೇಡಿ. ಅದೇ ರೀತಿ ನಿಮ್ಮ ಹ್ಯಾಪಿನೆಸ್ಸನ್ನು ಕಳ್ಕೊಳ್ಬೇಡಿ. ನಿಮ್ಮ ಸಂತೋಷವನ್ನು ಇನ್ನೊಬ್ಬರ ಕೈಯಲ್ಲಿಡಬೇಡಿ. ನಿಮ್ಮ ಹ್ಯಾಪಿನೆಸ್ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಸೊ ಇವತ್ತಿನ ಈವ್ನಿಂಗ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಲೈಫ್ನಲ್ಲಿರುವಂತಹ ಪಾಸಿಟಿವ್ ಆಗಿರುವ ವಿಷಸ್ಗಳು, ನಿಮ್ಮ ಮನಸ್ಸಿನಲ್ಲಿರುವಂತಹ ಕನಸುಗಳು ಎಲ್ಲವೂ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್, ಸ್ಟೇ ಪಾಸಿಟಿವ್. God bless you all. See you in the next reading. Thank you so much.